ಹೆಸರುಗಳ ಅವಶ್ಯಕತೆ ಇಲ್ಲ. ಅವರ ಸಾಧನೆ, ಅವರ ಸಾಹಿತ್ಯ, ಅವರ ಬರವಣಿಗೆ, ಅವರ ಕೊಡುಗೆ ಎಲ್ಲವನ್ನ ಹೇಳಾಗಿದೆ. ಹಾಗಾಗಿ ಇವತ್ತು ಬಹಳ ವಿನಮ್ರವಾಗಿ ಅವರಿಗೆ ಧನ್ಯವಾದವನ್ನು ಅಷ್ಟೇ ಈ ವೇದಿಕೆಯ ಮೂಲಕ ನಾವು ತಿಳಿಸೋದಕ್ಕೆ ಸಾಧ್ಯ. ಪ್ರೀತಿಯಿಂದ ಬಂದು ಆಶೀರ್ವಾದವನ್ನು, ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥ ಈ ನಾಡಿನ ಕನ್ನಡವನ್ನು ಹಾಗೂ ನಾಡಿನ ಹಿರಿಮೆಯನ್ನು ತಮ್ಮ ಬರವಣಿಗೆಯ ಮೂಲಕ ಬಹಳ ಸುಂದರವಾಗಿ ಚೆಲ್ಲಿದಂಥ ನಮ್ಮ ನಾಡಿನ ಹೆಮ್ಮೆಯ ಶ್ರೇಷ್ಠತೆಯನ್ನು ಸಾರಿದಂಥ ಶ್ರೇಷ್ಠ ಕವಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಸ್ವಾಗತ. ನಾನು ಮತ್ತೆ ನಮಗೆಲ್ಲರಿಗೂ ಒಂದು ವಾದ್ಯ ಮಿತ್ರರು ಕೇಳ್ಕೊಳ್ತಾ ಇದ್ದೀನಿ. ತುಂಬ ದಿವಸದಿಂದ ನೀವು ನಮಗೆ ತುಂಬ ಸಹಕಾರ ಮಾಡಿದ್ದೀರಾ. ಹಲವಾರು ನಮ್ಮ ಸಾಂಗ್ಗಳನ್ನು, ಹಾಡುಗಳನ್ನು ಜನತೆಗೆ ತಲುಪಿಸೋದಕ್ಕೆ ತಮ್ಮ ಪ್ರಯತ್ನ ಅದ್ಭುತವಾಗಿದೆ. ಅದಕ್ಕೆ ನಮಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತಾ, ವೇದಿಕೆ ಮೇಲೆ ಅಲಂಕೃತ ಅಧ್ಯಕ್ಷರಾದ ಪದ್ಮಶ್ರೀ ನಮ್ಮ ಡಾಕ್ಟರ್ ದೊಡ್ಡರಂಗೇಗೌಡರು ಸಾಹೇಬರು ಹಾಗೂ ಡಾಕ್ಟರ್ ಸುಚೇಂದ್ರ ಪ್ರಸಾದ್ ಸರ್ ಅವರು ಇವತ್ತು ಕನ್ನಡ ಪದೋಚ್ಚಾರ ಶಿರೋಮಣಿ ಅನ್ನೋ ಒಂದು ಬಿರುದು ತಗೊಂಡಿದ್ದಾರೆ. ಯಾಕಂದರೆ ಅವರು ಮಾತಾಡ್ತಾ ಇದ್ರೆ ಆ ಉಚ್ಚಾರ ಪದಗಳನ್ನು ನಾವು ಯಾವುದೋ ಹಳೆಗನ್ನಡದಲ್ಲಿ ಹಳೆಯ ಕಾಲದಲ್ಲಿ ಕೇಳ್ದಂಗೆ ಅಂಥ ವರ್ಡ್ಸ್ಗಳನ್ನ ಅವ್ರು ಮಾತಾಡ್ತಾರೆ. ಈಗ ಅದನ್ನು ಅವರ ಆ ಪದೋಚ್ಚಾರಗಳನ್ನು ತಾವೆಲ್ಲ ಈಗ ಅನುಭವಿಸ್ತಿದ್ದೀರಿ. ಈಗ ಅವ್ರಿಗೂ ಕೂಡ ನಾನು ಅವ್ರಿಗೆ ನಮಸ್ಕರಿಸ್ತಾ, ಪ್ರಾಧ್ಯಾಪಕರಾದ ಕನ್ನಡ ಪ್ರಾಧ್ಯಾಪಕರು ಡಾಕ್ಟರ್ ಭರತ್ ಅವ್ರಿಗೂ ನಾನು ನಮಸ್ಕರಿಸ್ತಾ, ಶಿವಾನಂದ್ ಸರ್ ಅವ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಒಬ್ಬರು ಕನ್ನಡ ಪ್ರಾಧ್ಯಾಪಕರಾಗಿರೋ MA ಕನ್ನಡ ಲಿಟ್ರೇಚರ್ ಆಗಿರೋರು ಕತೆ, ಕವನ, ಕಾದಂಬರಿ ಬರೆಯೋದು ಕೇಳಿದ್ದೀರ. ಆದರೆ ನಾನೊಬ್ಬ ಸಿವಿಲ್ ಇಂಜಿನಿಯರ್, BE ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ಮೈಸೂರಲ್ಲಿ NI ಕಾಲೇಜಲ್ಲಿ ಮಾಡ್ಕೊಂಡು ಇವತ್ತೊಂದು ಕಾದಂಬರಿ ಬರ್ತಿದ್ದೀನಿ ಅಂದರೆ ಇದು ನನಗೆ ನಂಬೋಕ್ಕಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನಾನು ಹೈಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ದೊಡ್ಡರಂಗೇಗೌಡರು ಸಾಹೇಬರು ಅವರ ಒಂದು ಪ್ರವಚನ ಕೊಡ್ತಾಯಿದ್ರು ನಮ್ಮ ಸ್ಕೂಲಿಗೆ ಬಂದು. ಅವತ್ತು ನಾನು ಅಂದ್ಕೊಂಡೆ ಜೀವನದಲ್ಲಿ ಏನಾದರೂ ಒಂದು ಅವರ ದಾರಿನಲ್ಲಿ ನಾನು ನಡಿಬೇಕು. ಅಂದರೆ ನಾನು ಇಂಜಿನಿಯರಿಂಗ್ ತೊಗೊಂಡಿದ್ದೀನಿ, ಇದು ಹೆಂಗೆ ಸಾಧ್ಯ? ಅದಕ್ಕೂ ಒಂದು ಕಾರಣ ಇದೆ. ನನಗೆ ಕರ್ನಾಟಕದ ಚಾಮರಾಜನಗರದಿಂದ ಹಿಡಿದು ಮಹಾರಾಷ್ಟ್ರದ ಬಾರ್ಡರ್ ತೊದಲಬಾಗಿ ಅನ್ನೋ ವಿಲೇಜಿನವರೆಗೂ ನಾನು ಒಂದು ಸರ್ಕಾರಿ ಕೆಲಸ ಮಾಡಿಕೊಂಡು BBMPನಲ್ಲಿ 16 ವರ್ಷ ಕೆಲಸ ಮಾಡಿದ್ದೀನಿ. ಇದನ್ನು ಆರಿಸ್ಕೊಂಡೆ ನಾನು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋದು ಒಂದೇ ಅಲ್ಲ, ಇವತ್ತು ನಮ್ಮ ಜನಗಳಿಗೂ ಅಷ್ಟೇ. ಇವತ್ತು ನೋಡಿದರೆ ಪ್ರತಿಯೊಂದು ಸಂಸಾರದಲ್ಲೂ ಗಲಾಟೆ, ಜಗಳ, ಇದರಿಂದ ಮಕ್ಕಳು ಓದೋದಕ್ಕೆ ಅವರ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಆಘಾತಗಳು, ಪರಿಣಾಮಗಳು, ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕೃತಿ ಮಾಡಿದೆ ನಾನು. ಅದೇ ತಿಕ್ಲು ರಾಮ. ಅಂದರೆ ಒಬ್ಬ ಸಾಧಾರಣವಾದ ಮನುಷ್ಯ ಯಾರಿಗಾದ್ರೂ ಬುದ್ಧಿ ಹೇಳಕ್ಕೆ ಹೋದರೆ ಸಾಕು ಹೋಗಪ್ಪ ಕಂಡಿದ್ದೀನಿ ನಿನ್ನ ನೋಡ್ಕೊಂತ ಅಂದ್ಬಿಟ್ಟು ಹೇಳೋವಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಆದರೆ ಒಬ್ಬ ಹುಚ್ಚ ಒಂದು ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಎಂಥರೂ ಮಾತು ಕೇಳ್ತಾರೆ, ಕೂತ್ಕೋತಾರೆ, ನಿಂತ್ಕೊಂತಾರೆ. ಇದನ್ನು ನಾನು ಕಣ್ಣಾರೆ ನೋಡಿ ಒಂದು ಸನ್ನಿವೇಶದಲ್ಲಿ ಈ ಒಂದು ಅನುಭವ ನನಗೆ ಈ ಕೃತಿನ ತರಲಿಕ್ಕೆ ಒಂದು ಪ್ರೇರಣೆ ಆಯಿತು. ನಮ್ಮ
ದೊಡ್ಡರಂಗೇಗೌಡರ ಸಾಹೇಬರ ಆಶೀರ್ವಾದ ಮತ್ತು ಒಂದು ನನ್ನ ಸುತ್ತಮುತ್ತ ನಡೆದಿರ್ತಕ್ಕಂಥ ಒಂದು ವಿದ್ಯಮಾನಗಳು ಏನಿದೆ ಇದು ನನಗೆ ಇವತ್ತು ಈ ಕೃತಿನ ತರಲಿಕ್ಕೆ ಈ ಒಂದು ಬರೀಲಿಕ್ಕೆ ಸಹಕಾರಿಯಾಗಿದೆ. ಇದರಲ್ಲಿ ನನಗೆ ಒಂದು ಆ್ಯಸ್ ಎ ಇಂಜಿನಿಯರ್ ಇದನ್ನು ಯಾವ ರೀತಿ ನಾನು ಕೃತಿ ರೂಪಕ್ಕೆ ತರಬೇಕು ಅಂತ ನನಗೆ ಕೆಲವೊಂದು ಕಷ್ಟ ತೊಂದರೆಗಳಿತ್ತು, ಅದರ ಅರ್ಥನೇ ಆಗ್ತಾ ಇರಲಿಲ್ಲ. ಅದಕ್ಕೆ ಮಾರ್ಗದರ್ಶನ ನೀಡಿದವರು ನಮ್ಮ ಶಿವಾನಂದ ಸರ್ ಅವರು. ಅವರ ಆಶೀರ್ವಾದ ಈ ರೀತಿ ಒಂದು ಕೃತಿ ಅಂದರೆ ಈ ರೀತಿ ಬರಬೇಕು, ಆ ರೀತಿ ಮಾಡಿ ಅವರ ಆಶೀರ್ವಾದ ತಗೊಂಡು ಈ ಒಂದು ಕೃತಿನ ರಚನೆ ಮಾಡಿದ್ದೀನಿ. ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಇದನ್ನು ಒಂದು ನಾವೆಲ್ ಕಾದಂಬರಿ ನಾನು ಬರೆದಿದ್ದೀನಿ ಅಂದರೆ ಹೇಳ್ಕೊಳಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಇದಕ್ಕೆಲ್ಲ ನಮ್ಮ ದೊಡ್ಡರಂಗೇಗೌಡರ ಸಾಹೇಬರ ಆಶೀರ್ವಾದ, ಸುಚೇಂದ್ರ ಪ್ರಸಾದ್ ಅವರವರ ಆಶೀರ್ವಾದ ಹಾಗೂ ಶಿವಾನಂದ ಅವರು ಹಾಗೂ ಎಲ್ಲ ವೇದಿಕೆ ಮೇಲೆ ಎಲ್ಲರ ಆಶೀರ್ವಾದ, ಮುಖ್ಯವಾಗಿ ನಮ್ಮ ಇಡೀ ಸಮಸ್ತ ಕನ್ನಡಿಗರ ಆಶೀರ್ವಾದ ಹೊಂದಿದ್ರೆ ಇದೇ ರೀತಿ ಇನ್ನೂ ಮುಂದೆ ನಮ್ಮ ಕನ್ನಡ ಜನತೆಗೆ ಅವಶ್ಯಕವಾಗಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಒಂದಿಗೆ ಇನ್ನೂ ಹಲವಾರು ಕಾದಂಬರಿಗಳನ್ನು ರಚನೆ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಶರಣೆಂಬೆ ಗುರುವಿಗೆ ಶರಣೆಂಬೆ ಅರಿವಿಗೆ ಶರಣೆಂಬೆ ಅರಿವಿಗೆ ಶರಣೆಂಬೆ ಗುರುವಿಗೆ. ಈ ಹೊತ್ತು ವಿನೂತನ ಕಾದಂಬರಿಯಾಗಿರ್ತಕ್ಕಂಥ ತಿಕ್ಲು ರಾಮ ಅನಾವರಣ ಆಗಿದೆ. ನಾನಿದರ ಹಸ್ತಪ್ರತಿಯನ್ನು ಓದಿದ್ದೇನೆ. ತನ್ಮುಖಾಂತರವಾಗಿ 4 ಮಾತನ್ನು ಬರೆಯುವ ಪ್ರಯತ್ನ ಮಾಡಿದ್ದೇನೆ. ಮಂಜು ಕವಿ ಬಂದು ಇಂಥ ಒಂದು ಕಾರ್ಯಕ್ಕೆ ತಾವು ಬರಬೇಕು ಅಂದಾಗ ಭಾಳ ಸಂತೋಷ ಆಯಿತು. ವೃತ್ತಿಯಲ್ಲಿ ಇಂಜಿನಿಯರ್. ವಾಸ್ತವವಾಗಿ ಇದೊಂದು ಪರಿಸರ ಪ್ರೇಮದ ಕತೆ. ಗ್ರಾಮೀಣ ಪರಿಸರವೇ ಇಲ್ಲಿ ಪ್ರಧಾನ. ಹಳ್ಳಿ ಕಡೆ ಭಾಷೆಯನ್ನು ಈ ಕಾದಂಬರಿಯಲ್ಲಿ ನೀವು ನೋಡೋಕ್ಕೆ ಸಾಧ್ಯ. ಆ ಗ್ರಾಮೀಣ ನುಡಿಗಟ್ಟು ಇಲ್ಲಿಯ ಪ್ರತಿ ಪುಟದಲ್ಲೂ ಕೂಡ ಎರಕ ಕೊಯ್ಯಲಾಗಿದೆ. ಮಂಜು ಕವಿ ಇದಕ್ಕೆ ಸಂಗೀತ ನೀಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವ್ಯಾವುದೋ ದೇಶ ನೋಡೋ ಬದಲು ನಮ್ಮ ದೇಶ ನೋಡು ಅನ್ನುವ ಒಂದು ಹಾಡಿದೆ. ಆ ಹಾಡು ನಿಜವಾಗಿಯೂ ಕೂಡ ಇಷ್ಟ ಆಗುತ್ತೆ, ಕನ್ನಡಿಗರಿಗೆ ಇಷ್ಟ ಆಗುತ್ತೆ. ಲೋಕನೆಲ್ಲ ನೋಡ್ತೇವೆ, ಲೋಕನೆಲ್ಲ ಗೆಲ್ತೇವೆ, ಆದರೆ ವಾಸ್ತವವಾಗಿ ನಮ್ಮೂರಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇರೋದಿಲ್ಲ. ಅಂಥ ತಿಳುವಳಿಕೆಯನ್ನು ನೀಡುವಂತಹ ಈ ತಿಕ್ಲು ರಾಮ ಒಂದು ಅಪರೂಪದ ವ್ಯಕ್ತಿತ್ವ ಅಂತ ಹೇಳಿ ನನಗೆ ಅನಿಸುತ್ತೆ. ಶಿವಾನಂದ ಅವರು ಪಳಗಿದ ಲೇಖಕರು, ಚಿತ್ರಕಥೆಗಳನ್ನು ಬರೆದವರು, ನಿರ್ದೇಶನ ಮಾಡಿದವರು. ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೇನೆ ಅಥವಾ ಅವರು ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ಆ ಥರ ಹೇಳೋದು ಭಾಳ ಒಳ್ಳೆಯದು. ಈ ಹೊತ್ತು ಏನಾಗಿದೆ ಅಂತಂದರೆ, ಎಷ್ಟೆಷ್ಟೋ ಬರಹಗಾರರು ಕನ್ನಡ ಸಾರಸ್ವತ ಲೋಕಕ್ಕೆ ಪ್ರವೇಶ ಮಾಡಿದ್ದಾರೆ. ನಾನು ಮತ್ತು ನೀವು ತುಂಬ ಹೆಗ್ಗಳಿಕೆಯಿಂದ ಹೇಳ್ಕೊಳ್ಬಹುದಾದದ್ದು, ಕನ್ನಡ ಸಾಹಿತ್ಯ ಲೋಕ ಇವತ್ತು ಕೆಲವು ವಿಶಿಷ್ಟ ದನಿಗಳನ್ನು ಕೊಟ್ಟಿದೆ. ಸಂವಿಧಾನದಲ್ಲಿ ಹೇಳುವ ಎಲ್ಲ ಭಾಷೆಗಳ
ಭಾಷೆಗಳಿಗೂ ಮಿಗಿಲು ನಮ್ಮ ಕನ್ನಡ ಸುಸ್ಥಿತಿಯಲ್ಲಿದೆ, ರಾರಾಜಿಸ್ತಾ ಇದೆ, ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಓದೋದದ್ದು ಅಂತಂದರೆ ಕನ್ನಡ ಸಾಹಿತ್ಯ ಬೇರೆ ಯಾವುದೇ ಸಾಹಿತ್ಯಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು, ಉನ್ನತ ಸ್ಥಿತಿಯಲ್ಲಿರುವಂಥದ್ದು, ಅನೇಕ ಪ್ರಶಸ್ತಿಗಳನ್ನು ಪಡೆದಿದೆ. ಅನೇಕ ಒಳ್ಳೆಯ ಲೇಖಕರುಗಳು ಆಗಿ ಹೋಗಿದ್ದಾರೆ ಮತ್ತು ಬರೀತಾ ಇದ್ದಾರೆ ಹಿರಿಯರು. ಈ ಕಡೆ ಪ್ರಕೃತಿ ಇದೆ, ಈ ಕಡೆ ಸಮಾಜ ಇದೆ. ಪ್ರಕೃತಿ ಪ್ರೇಮವನ್ನು ದಟ್ಟವಾಗಿ ಒಳಗೊಂಡದ್ದು ಈ ಕಾದಂಬರಿ ವಸ್ತು. ಸಮಾಜಮುಖಿಯಾಗಿರ್ತಕ್ಕಂಥದ್ದು ಇದೆ. ಸ್ವಲ್ಪ ಹೆಚ್ಚು ತಮಾಷೆಯ ಸನ್ನಿವೇಶಗಳು ಇಲ್ಲಿರೋದನ್ನು ನಾವು ನೋಡ್ತೇವೆ. ಅದು ತಿಕ್ಕಲು ರಾಮ ಅನ್ನುವ ಶೀರ್ಷಿಕೆಯಲ್ಲೇ ಗೊತ್ತಾಗುತ್ತೆ ಅವನ ತಿಕ್ಕಲತನ ಎಂಥದ್ದು ಅಂತ ಹೇಳಿ. ಆದ್ದರಿಂದ ವಿಶೇಷವಾಗಿ ಕನ್ನಡ ಬರಹಗಾರರು ಒಂದು ಉನ್ನತ ಮಟ್ಟವನ್ನು ತಲುಪಿ ತಮ್ಮ ಕೃತಿಗಳನ್ನು ನೀಡಿರ್ತಕ್ಕಂಥ ಈ ಶುಭ ಸನ್ನಿವೇಶದಲ್ಲಿ ತಿಕ್ಕಲು ರಾಮ ಕಾದಂಬರಿ ಕೂಡ ಬಿಡುಗಡೆ ಆಗ್ತಾ ಇರೋದು ಒಳ್ಳೆಯದು. ನನ್ನ ಬದಿಯಲ್ಲಿ ಸುಜೀಂದ್ರ ಪ್ರಸಾದ್ ಇದ್ದಾರೆ. ಇಷ್ಟರಲ್ಲೇ ಅವ್ರದ್ದೊಂದು ಚಿತ್ರ ಅಮೇರಿಕಾದಲ್ಲಿ ಚಿತ್ರೀಕರಣಗೊಳ್ಳುತ್ತೆ. ಅಮೇರಿಕಾದ ನಟ ನಟಿಯರು ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಸುದ್ದಿ ತುಂಬ ಸಂತೋಷ ನೀಡ್ತಕ್ಕಂಥದ್ದು ನನಗಂತೂ. ಶಿವಾನಂದ್ ಒಂದು ರೀತಿಯಲ್ಲಿ ಮೆಂಟರ್ ಅಂತ ಅನ್ಬೋದು. ಅವರ ಮಾರ್ಗದರ್ಶನದಲ್ಲಿ ಈ ಕಾದಂಬರಿ ರಚಿತವಾಗಿರೋದು ಮತ್ತು ಚಿತ್ರಕಥೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸಂತೆಯಲ್ಲಿ ನಿಂತ ಕಬೀರ್ ನಮಗಾಗಿದೆ. ನಾವು ಸಂತೆಯಲ್ಲಿದ್ದೇವೆ, ಎಲ್ಲ ಕಬೀರರು ಕೂತಿದ್ದಾರೆ ಅನ್ನೋ ರೀತಿಯಲ್ಲಿ. ಎಲ್ಲ ಬಲ್ಲವರಿಲ್ಲ, ಬಲ್ಲಿದರು ಬಹಳಿಲ್ಲ. ಎಲ್ಲ ಬಲ್ಲವರಿಲ್ಲ, ಬಲ್ಲಿದರು ಬಹಳಿಲ್ಲ. ಸಾಹಿತ್ಯ ಎಲ್ಲರಿಗೆ ಅಲ್ಲ ಅಂತ 16ನೇ ಶತಮಾನದಲ್ಲೇ ಸರ್ವಜ್ಞ ಹೇಳಿದ್ದಾರೆ. ಆದರೆ ಅಪವಾದ ಅನ್ನೋ ರೀತಿಯಲ್ಲಿ ಅವರು ಅನ್ಯವೃತ್ತಿಯನ್ನು ಮಾಡ್ತಾ ಇದ್ದಾಗ್ಯೂ ಸಹ ಸಾಹಿತ್ಯ ಕೃಷಿ ಮಾಡೋದಕ್ಕೋಸ್ಕರ ಅಂತ ನಟರಾಜರು ಹೊರಟಿದ್ದಾರೆ. ಅದು ಬಹಳ ಮುಖ್ಯ. ಯಾರು ಯಾವ ಲೋಕಕ್ಕೆ ಬಂದಾಗ್ಯೂ ಸ್ವಾಗತ ಕೋರೋದನ್ನು ಅದು ಹಿರಿಯರ ಸಮ್ಮುಖ ಆಗುತ್ತೆ ಅಂದರೆ ಇನ್ನೂ ಒಳ್ಳೆಯದು. ಹಿರಿಯರು ಅದಕ್ಕೆ ಸಾಕ್ಷಿಯಾಗಿದ್ದಾರೆ, ಅವರು ಆಶೀರ್ವದಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದು ಮತ್ತೆ ಮಂಜು ಕವಿ ಅಂತ ನಿರ್ದೇಶಕರ ಜೊತೆಗೆ ಸಾಹಿತಿ ಅಥವಾ ಸಂಗೀತಗಾರರವರು, ಅವರು ಸಾಹಿತ್ಯವನ್ನು ಗೀತ ಸಾಹಿತ್ಯ ಬರೆಯುವಂಥವ್ರು, ಒಬ್ಬ ಮೇರು ಗೀತ ಸಾಹಿತ್ಯ ಬರೆದಂಥವ್ರನ್ನ ಮತ್ತೋರ್ವ ಗೀತ ಸಾಹಿತಿ ಕರ್ಕೊಂಡ್ಬಂದು ಒಂದು ಪುಸ್ತಕ ರೂಪದಲ್ಲಿ ಇರುವಂಥ ತಿಕ್ಕಲು ರಾಮನನ್ನು ಇಂದು ಬಿಡುಗಡೆ ಮಾಡ್ತಿರೋದು ನಿಜವಾಗಿಯೂ ಸಂತೋಷ ಸಂಗತಿ. ಇದರಲ್ಲಿರುವಂಥ ಅಡಕ ಮಾನ್ಯ ದೋರಂಗ ಅವರು ಹೇಳಿದ ಹಾಗೆ ಗ್ರಾಮೀಣ ಸೊಗಡು, ಗ್ರಾಮ್ಯವನ್ನ ಈಗ ನಾವು ತಾಪಮಾನ, ಹವಾಮಾನ ಮತ್ತು ಮಾನಾಪಮಾನ ಎಲ್ಲವನ್ನು ನೋಡ್ತಾ ಇದ್ದೇವೆ ದೇಶದಲ್ಲಿ. ಇಂಥವೆಲ್ಲದರ ನಡುವೆ ಪರಿಸರದ ಕುರಿತಾಗಿ ಅವರು ಇಟ್ಕೊಂಡಂಥ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದೆ ತಿಕ್ಕಲು ರಾಮ ಮಾಡಬಹುದಾದಂಥ ಅಷ್ಟು ಕೆಲಸವನ್ನು ಕಾದಂಬರಿ ಮುಖಾಂತರ ಸ್ಥಾಪಿಸಿಕೊಟ್ಟಿರುವಂಥ ಸಂಗತಿಗಳು ಇವೆಲ್ಲ. ಅವು ಓದುಗರೇ ಇಲ್ಲ ಈಗ, ಆದರೆ ಓದುಗರನ್ನೂ ಬಾರಿ ಹೇಳ್ಕೊಳ್ತೇವೆ. ಹಾಗೊಂದು ಈ ಥರದ ಪರಿಸರ ಪ್ರೇಮವನ್ನು ಕಾಳಜಿ ನೀರಿಸಿಕೊಂಡಂಥ ಒಂದು ದೊಡ್ಡ ವರ್ಗ ಅದರ ಸಂತತಿ ಸಂವರ್ಧಿಸಲಿ, ಈ ಕೃತಿ ಅದಕ್ಕೆ ಸಹಕಾರಿಯಾಗಲಿ ಅಂತ ಹೇಳ್ಬೋದು. ತಿಕ್ಕಲು ರಾಮ ಕಾದಂಬರಿ ಮತ್ತು ಕಾದಂಬರಿ ಚಿತ್ರಕೃತಿಯಾಗಿಕೊಂಡಂಥ ಮಂಜು ಕವಿ ಅವರಿಗೆ, ನಟರಾಜರಿಗೆ, ಇವತ್ತಿನ ಈ ಕೃತಿಯನ್ನು ಪ್ರಕಟ ಮಾಡಿದ ಶಿವಾನಂದರಿಗೆ ತಮ್ಮ ಎಂದಿನ ಸ್ಫೂರ್ತಿಯನ್ನು ಇರಿಸಿಕೊಂಡು ಏರು ಇಳಿ ಎಲ್ಲವನ್ನು ಪಕ್ಕಕ್ಕಿರಿಸಿ ಪುಸ್ತಕ ಅನ್ನೊಂದು ಕೂಡಲೇ ಮಾನ್ಯ ದೋರಂಗ ಅವರು ಮತ್ತು ಡಾಕ್ಟರ್ ಭರತ್ರು ಅವರು ಎಂದು ಇಂಥ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗ್ತಾರೆ. ಇದು ನಮಗೆ ಗಮನೀಯ ಮತ್ತು ಮಾದರಿ ಅಂತ ಅನಿಸುತ್ತೆ. ನಾವೆಲ್ಲ ಜೊತೆಗೆ ಬೆಳೀತಾ ಬಂದ್ಬಿಟ್ಟಿದ್ದೀವಿ. ನಮ್ಮ ಭಟ್ಟು ಕೂಡ ಇಂಥ ಕಾರ್ಯಕ್ರಮವನ್ನು ನಾನು ನಿರೂಪಿಸ್ತೀನಿ ಅಂತ ಹೇಳ್ತಾರೆ. ಈ ಎಲ್ಲೂ ವಿಶೇಷ. ಅದನ್ನು ನಮ್ಮ ಚಂದ್ರು ಅಂಥವರು, ಇಲ್ಲಿರುವಂಥ ಎಲ್ಲರೂ ಈ ಮಾಧ್ಯಮದ ಮುಖಾಂತರ ನಾನು ಪಸರಿಸ್ತೀನಿ ಅಂತ ಹೇಳುವಂಥದ್ದು ಸಹ ಒಂದು ಧೀಶಕ್ತಿಗೆ. ಇಂಥ ಧೀಶಕ್ತಿ ನಿರಂತರತೆಯನ್ನು ಪಡ್ಕೊಳ್ಳಿ, ಅದು ಚಿರಂತನವಾಗಲಿ.
ಅಕ್ಷರ ಮಾಧ್ಯಮದಲ್ಲಿರ್ಬೋದು, ಅದು ಪುಸ್ತಕ ಇರೋದು ಮಸ್ತಕಕ್ಕೆ ಬರೋ ರೀತಿಯಲ್ಲಿ ಅದು ಸಹಕಾರಿಯಾಗುಡಿಲಿ. ಯಾರೆಲ್ಲ ಗದ್ದಲ ಗಲಾಟೆಯನ್ನು ಮಾಡ್ತಿದ್ದಾರೋ ಆ ಎಲ್ಲ ಗದ್ದಲ ಗಲಾಟೆಗಳನ್ನೆಲ್ಲ ಕಮ್ಮಿ ಮಾಡಿಕೊಂಡು ಮನದ ಗದ್ದಲವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇಂತಹ ಪರಿಸರ ಪ್ರೇಮ ಇದೆಲ್ಲ ಅದನ್ನು ಬಿತ್ತುಕೊಳ್ಳುವಂತಾಗಲಿ. ಜಗತ್ತು ತನ್ನಷ್ಟಕ್ಕೆ ತಾನೇ ಸಾಗ್ತಲೇ ಹೋಗ್ತದೆ. ಪರಿವರ್ತನೆ ಜಗದ ನೀವು ಮಾತು ಹೇಳ್ತೀವಿ. ಈ ಪರಿಯ ವರ್ತನೆ ಇದೆಯಲ್ಲ, ಗದ್ದಲದ ನಡುವೆಯೂ ನಾವು ಒಬ್ಬೊಬ್ಬ ಕಬೀರನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೋಗ್ತೀವಲ್ಲ, ಇದು ವಿಶೇಷವಾದ್ದು. ಆ ಎಲ್ಲ ಕಾರಣಗಳಿಗೆ ಇಂಥ ಸಂಗತಿಗಳು ಗಮನೀಯ ಅಂತ ಅನ್ಸುತ್ತೆ. ಮನನ ಆಗ್ಬೋದಾದಂಥ ಇಂಥ ಕೃತಿಗಳು ಸಂಖ್ಯೆ ಹೆಚ್ಚಾಗಲಿ. ನಟರಾಜರ ಅವರ ಲೇಖನಿಯ ಪಸೆ ಆರದೇ ಇರಲಿ. ಮಂಜು ಕವಿಯರಂಥವ್ರಿಗೆ ಇಂಥ ಕೃತಿಗಳು ಅನೇಕವು ಸಾಕ್ಷೀಭೂತವಾಗಿ ಅನೇಕ ಇದರದ ಕೃತಿಗಳನ್ನು ಅವರು ಚಿತ್ರ ಮಾಡ್ತಾ ಇರಲಿ. ಶಿವಾನಂದರು ಇಂಥ ಪುಸ್ತಕಗಳ ಅನೇಕವನ್ನು ತಮ್ಮ ಪ್ರಕಟಣಾಲಯದಿಂದ ತರ್ತಾ ಹೋಗಲಿ. ಇನ್ನು ಇವತ್ತು ಅವರು ಪದೋಚ್ಚಾರ ಶಿರೋಮಣಿ ಅಂತ ಹೇಳಿದ್ದಾರೆ. ಕನ್ನಡವನ್ನು ಬಳಸಿದ ತಪ್ಪಿಗಾಗಿ ಇದನ್ನು ನಾವು ಅನುಭವಿಸಲೇಬೇಕು. ಯಾಕೆಂದ್ರೆ ಕನ್ನಡವನ್ನು ಮಾತಾಡ್ಬಿಟ್ಟಿದ್ದೇವಲ್ಲ, ಇತರರು ಮಾತಾಡಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಸಿಕ್ಕಾಕೊಂಡ್ಬಿಟ್ಟೆ ಇವ್ರ ಕೈಯಲ್ಲಿ. ಯಾವ ಕನ್ನಡ ಸಾಹಿತ್ಯ ವಿಚಾರಕ್ಕೆ ಬಂದಾಗ ಒಬ್ಬ ದಡ್ಡ ಶಿಖಾಮಣಿಯನ್ನು ಕನ್ನಡ ಪದೋಚ್ಚಾರ ಶಿರೋಮಣಿ ಅಂತ ಹೇಳ್ತಿದ್ದಾರೆ. ಶಿಖಾಮಣಿ ಒಬ್ಬ ಶಿರೋಮಣಿ ಆಗಿದ್ದಾನೆ. ಅದು ನಮ್ಮ ಹಿರಿಯರಾದಂಥ ಮಾನ್ಯ ದೋರಂಗು ಅವರು. ನಾನು ಅದನ್ನು ತುಂಬ ಅಭಿಮಾನದಿಂದ ಸ್ವೀಕಾರ ಮಾಡ್ತೇನೆ. ವಿಶ್ವಾಸದಲ್ಲಿ ಶ್ವಾಸ ಇದೆ ಅಂತ ಎಂದೂ ಹೇಳ್ಕೊಳ್ತೇವೆ. ಶ್ವಾಸವಿದ್ರೆ ಮಾತ್ರ ವಿಶ್ವಾಸ ಪೂರ್ತಿಯಾಗುತ್ತೆ. ಅಭಿಮಾನದಲ್ಲಿ ಮಾನ ಇದೆ ಅಂತ, ಮಾನವಿದ್ದಲ್ಲಿ ಮಾತ್ರ ಅಭಿಮಾನ ಪೂರ್ಣವಾಗುತ್ತೆ. ಹಾಗಾಗಿ ಅಭಿಮಾನ ವಿಶ್ವಾಸದಿಂದ ಅವ್ರು ಕೊಡಮಾಡುವಂಥ ಇಂಥ ಅತಿಶಯ ಅಂತ ಅನಿಸ್ಕೊಳ್ಳುವಂಥ ಇಂಥ ಉಪಾಧಿಗಳನ್ನು ಇದೆಯಲ್ಲ, ಈ ಉಪಾಧಿಯನ್ನು ಸ್ವೀಕಾರ ಮಾಡಬೇಕಾದಂಥದ್ದು ತುಂಬ ಲಘುಬಗೆಯಿಂದ, ತುಂಬ ಅಭಿಮಾನದಿಂದ. ಆದರೆ ನಮಗೆ ಮನ್ನಣೆಯ ದಾಹ ಎಲ್ಲಕ್ಕೂ ಮಿಗಿಲು ತಿನ್ನುವುದು ಆತ್ಮವನೇ ಅಂತ ಗುಂಡಪ್ಪನವರು ಹೇಳಿಬಿಟ್ಟಿದ್ದಾರೆ. ಮನ್ನಣೆಯ ದಾಹ ಇದೆಯಲ್ಲ, ಅದು ತುಂಬ ಮಿಗಿಲಂತೆ. ಆದರೆ ಅದನ್ನು ಆತ್ಮವನ್ನು ತಿಂದು ಬಿಡುತ್ತೆ. ಹೊಗಳಿಕೆಯ ಹೊನ್ನ ಶೂಲಕ್ಕೂ ಗಾಯವಾಗುತ್ತೆ, ನೋವಾಗುತ್ತೆ ಅಂತ ದೊಡ್ಡವರು ಹೇಳಿ ಹೋಗಿದ್ದಾರೆ. ಇದನ್ನು ತುಂಬ ವಿನೀತ ಭಾವದಿಂದ, ಅವರು ಅಭಿಮಾನ ದೊಡ್ಡದು, ವಿಶ್ವಾಸ ದೊಡ್ಡದು ಅನ್ನೋ ಭಾವಕ್ಕಾಗಿ, ತಿಕ್ಲುರಾಮದಲ್ಲಿ ನನಕೊಟ್ಟಂಥ ಅವಕಾಶಕ್ಕಾಗಿ, ಹಾಕಿದ ಅನ್ನಕ್ಕಾಗಿ, ಅನ್ನ ಅವಕಾಶಗಳಿಗಾಗಿ ನಾನು ಆಭಾರ ಮನ್ನಣೆ ವ್ಯಕ್ತಪಡುತ್ತೇನೆ. ಎಂದಿನಂತೆ ಸಭೆ ಮೇಲೆ ನಮ್ಮ ಅನುಪಮ ಭಟ್ರ ಜೊತೆಗೆ ತಮ್ಮೆಲ್ಲರೂ ತಾವು ಬಂದಿದ್ದೀರಿ. ಹಾಗಾಗಿ ನಾನು ಎಂದಿನಂತೆ ಬಾಗಿದ ಶಿರ ಮತ್ತು ಮುಗಿದ ಕರದ ನಮನದೊಟ್ಟಿಗೆ ಇದು ಸಾಕಾರಗೊಳ್ಳಿ ಅನುಕೂಲವಾಗಿ ಅಂತ ಬಿಡ್ತೀನಿ. ನಮಸ್ಕಾರ. ನಟರಾಜ್ ಅವರು ಪರಿಚಯ ಆದರು. ಪ್ರಾರಂಭದಲ್ಲಿ ಅವರು ಬಂದು ನನ್ನ ಬಳಿ, ನಾನೊಂದು ಕಾದಂಬರಿ ಬರಿತಾ ಇದ್ದೀನಿ ಸರ್, ನಿಮ್ಮ ಪ್ರಕಾಶನದಲ್ಲಿ ಅದನ್ನು ಪ್ರಕಟಣೆ ಮಾಡಬೇಕು ಅಂತ ನನಗೆ ಕೇಳಿಕೊಂಡ್ರು. ನಾನು ಸಹಜವಾಗಿ ಏನು ಕಥೆ ಬರಿತಾ ಇದ್ದಾರೆ ಏನು ಅಂತ ಅವ್ರಿಗೆ ಕೇಳಿದೆ. ಅವರು ತಿಕ್ಕಲು ರಾಮ ಅನ್ನೋ ಒಂದು ಕಾದಂಬರಿ ಸಾರ್ ಅಂದರು. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ತಿಕ್ಕಲು ರಾಮ ಅನ್ನೋ ಹೆಸರೇ ಒಂದು ನಗು ಬರೆಸ್ತದೆ ನನಗೆ. ಹೌದಾ, ತಿಕ್ಕಲು ರಾಮ ಅನ್ನೋ ಕಾದಂಬರಿ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ಕೇಳಿದಾಗ ಅದರ ಬಗ್ಗೆ ಅವರು ಸಂಕ್ಷಿಪ್ತವಾಗಿ ವಿಷಯಗಳನ್ನು ಹೇಳ್ತಾ ಹೋದಾಗೆ ನಿಜವಾಗಲೂ ನನಗೆ ಬಹಳಷ್ಟು ಆಶ್ಚರ್ಯವಾಯಿತು. ತಿಕ್ಕಲು ರಾಮ ಅದು ಸಾಧಾರಣ ಕಥೆಯಲ್ಲ. ಆ ಕಥೆಯ ಒಡಲಲ್ಲಿ ಬಹಳಷ್ಟು ಪರಿಸರದ ಬಗ್ಗೆ ವಿಷಯಗಳಿದ್ದಾವೆ ಅನ್ನೋದು ನನಗೆ ಅರ್ಥ ಆಯಿತು. ಆಮೇಲೆ ಅವರ ಬರವಣಿಗೆ ಹೇಗಿರುತ್ತೆ ನೋಡೋಣ ಅಂತಂದಾಗ ಅವರು ಆ ಕಾದಂಬರಿಯನ್ನು ಬರೆದು ತಂದು ನನಗೆ ತೋರಿಸಿದಾಗ ನಾನು ನಿಜಕ್ಕೂ ತುಂಬನೇ ಖುಷಿ ಆಯಿತು ನನಗೆ. ಡಾಕ್ಟರ್ ನಟರಾಜ್ ಅವರು ಇದು ಮೊದಲ ಕಾದಂಬರಿ, ಮೊದಲ ಪ್ರಯತ್ನ ಇದು. ಈ ಮೊದಲ ಪ್ರಯತ್ನದಲ್ಲಿ ಇವರು ಇಷ್ಟು ವೈಶಿಷ್ಟ್ಯಪೂರ್ಣವಾಗಿ ಕಾದಂಬರಿಯನ್ನು ಬರೆದಿದ್ದಾರಲ್ಲ ಅಂತ ನನಗೆ ಬಹಳ ಸಂತೋಷ ಆಯಿತು. ಹಾಗೆ ನಾನು ರಂಗಕಮ್ಮಿ ಮಾಲತಿ ಸರೋಜ್ ಅವರ ಬಗ್ಗೆ, ಭಾನು ಮುಷ್ತಾಕ್ ಅವರ ಬಗ್ಗೆ ಪುಸ್ತಕವನ್ನು ಬರೆದಿದ್ದೆ. ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಣೆ ಮಾಡಿದೆ. ಮತ್ತು 12 ನಾಟಕಗಳು, ಕೃಷ್ಣದೇವರಾಯನ ಬಗ್ಗೆ ಕೇವಲ 12 ನಾಟಕಗಳನ್ನು ಬರೆದಿದ್ದೆ, ಅದು ಪ್ರಕಟಣೆಯಾಗಿದೆ. ನಂತರ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ 25 ನಾಟಕಗಳನ್ನು ಬರೆದಿದ್ದೀನಿ. ಕನ್ನಡ ಪುಸ್ತಕ ಪ್ರಾಧಿಕಾರ ಅದನ್ನು ಪ್ರಕಟಣೆ ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ನನ್ನದೇ ಆದ ಕಥಾ ಸಂಕಲನಗಳು, ಕಾದಂಬರಿಗಳು, ವ್ಯಕ್ತಿ ಕುರಿತಂತೆ ಅನೇಕ ಪುಸ್ತಕಗಳನ್ನು ನಾನು ಪ್ರಕಟಣೆ ಮಾಡಿದ್ದೀನಿ. ಡಾಕ್ಟರ್ ನಟರಾಜ್ ಅವರ ಈ ಪುಸ್ತಕ ಪ್ರಕಟಣೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಸಂತೋಷ ತಂದಿದೆ ಅಂತ ಹೇಳ್ತಾ ಇದ್ದೆ. ಮಹಾದೇವಿಯ ವಚನ ನನಗೆ ನೆನಪಾಗ್ತಾ ಇದೆ. ಶಬ್ದದೊಳಗೊಂದು ಮನೆಯ ಮಾಡಿ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಅನ್ನುವಂಥ ಈ ಸಾಲು, ವಚನದ ಆ ಸಾಲು ನೆನಪಾಗ್ತಾ ಇದೆ. ಇಂಥ ಒಂದು ಈ ಆವರಣ ಕ್ಷೇತ್ರದಲ್ಲಿ ಒಂದು 4 ಮಾತಾಡೋದಕ್ಕೆ ಅವಕಾಶವನ್ನು ತಿಕ್ಲುರಾಮ ಈ ಚಿತ್ರತಂಡದವರು ನನಗೆ ಕೊಟ್ಟಿದ್ದಾರೆ.
ನೋಡಿ, ಕಾದಂಬರಿ ಅಂತಕ್ಕಂಥದ್ದು ನಿನ್ನೆ ಮೊನ್ನೆಯಿಂದ ಬಂದಿರತಕ್ಕಂಥ ವಿಚಾರ ಅಲ್ಲ. ಅದೊಂದು ದೊಡ್ಡ ಸಾಹಿತ್ಯ ಪರಂಪರೆ. ಕನ್ನಡ ಸಾಹಿತ್ಯದಲ್ಲಿ ನಾವು ಕಾದಂಬರಿಯನ್ನು ಬಂಗಾಳದ ಭಾಷೆಯನ್ನು ಭಾಷಾಂತರ ಮಾಡೋದ್ರ ಮೂಲಕ, ಇಂಗ್ಲೀಷನ್ನ ಕಾದಂಬರಿಯನ್ನು ಭಾಷಾಂತರ ಮಾಡೋದ್ರ ಮೂಲಕವಾಗಿ ನಾವು ನಮ್ಮದಾಗಿಸಿಕೊಂಡಿವೆ. ಸರಿಸುಮಾರು 19ನೇ ಶತಮಾನದ ಕೊನೆಯಲ್ಲಿ ಈ ಒಂದು ಸಾಹಿತ್ಯ ಪ್ರಕಾರವನ್ನು ಪ್ರಾರಂಭಿಸುವಂತಹ ಒಂದು ನಿಟ್ಟನ್ನು ನಾವು ಕಾಣ್ತಾ ಹೋಗ್ತೀವಿ. ಉದಾಹರಣೆಗಳಿಗೆ ಈ ಮುದ್ರಾ ಮಂಜೂಷ, ಕೆಂಪು ನಾರಾಯಣನು ಬರೆದಿರ್ತಕ್ಕಂಥ ಮುದ್ರಾ ಮಂಜೂಷ, ಇದನ್ನು ನಾವು ಗಂಭೀರವಾಗಿ ಅಧ್ಯಯನವಾಗಿ ತೆಗೆದುಕೋಬೇಕಾಗುತ್ತೆ. ನಂತರದಲ್ಲೇ ನಾವು ಈ ಕಾದಂಬರಿಯನ್ನು ಬಹಳ ಮುಖ್ಯವಾಗಿ ಐತಿಹಾಸಿಕ, ಪೌರಾಣಿಕ ಮತ್ತು ಸಾಮಾಜಿಕ ಅಂತ ನಾವು ಅದನ್ನು ವಿಭಾಗಿಸ್ಕೊಳ್ತೀವಿ. ನಮಗೆ ಸಮಾಜದಲ್ಲಿ ನಡೀತಕ್ಕಂಥ ಘಟನೆಗಳ ವಸ್ತುಸ್ಥಿತಿ ಏನಿದೆ ಅದನ್ನು ಕಾದಂಬರಿಯ ಕಥೆಯಾಗಿಯೋ ವಸ್ತುವಾಗಿಯೋ ನಾವು ಪಡ್ಕೊಂಡಾಗ ಅದು ಸಾಮಾಜಿಕ ಕಾದಂಬರಿ ಆಗುತ್ತೆ. ಕನ್ನಡದ ಮೊಟ್ಟ ಮೊದಲ ಕಾದಂಬರಿ, ಸಾಮಾಜಿಕವಾಗಿರ್ತಕ್ಕಂಥ ಕಾದಂಬರಿ ಕೇಸರಿ ವಿಲಾಸ ಅಂತ. ವೆಂಕಟ ಸುಬ್ಬರಾಯರು ಇದನ್ನು ಬರೀತಾರೆ. ಕನ್ನಡದ ಸ್ವತಂತ್ರ ಸಾಮಾಜಿಕ ಕಾದಂಬರಿ. ನಂತರದಲ್ಲಿ ನಾವು ಕಾಣುವಂಥದ್ದು ಗುಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿ. ನೋಡಿ, ಅವರು ಒಂದು ಈ ರೂಪರೇಷೆಯನ್ನು ಹಾಕಿಕೊಂಡಿರ್ತಕ್ಕಂಥ ಆ ದಾರಿಯಲ್ಲೇ ನಂತರದಲ್ಲಿ ಹಲವಾರು ನಾವು ಕಾದಂಬರಿಗಳನ್ನು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಡಾಕ್ಟರ್ ರಾಜ್ವೀರ್ ಸರ್ ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಪರಿಸರದ ಬಗ್ಗೆ ನಮಗೆ ಯಾವ ರೀತಿ ಪರಿಸರ ಅಂದರೆ ಏನು, ಪರಿಸರಕ್ಕೆ ಯಾವ ರೀತಿ ನಾವು ಕಾಳಜಿ ವಹಿಸಬೇಕು. ಇವತ್ತು ಪ್ರಕೃತಿ ಮಾತೆ ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ನಾವು ಇವತ್ತು ಜೀವನ ಪರ್ಯಾಂತ ನಾವು ಮನೆ ಕಟ್ಟಬೇಕು, ನಾವು ನಮ್ಮ ಮಕ್ಕಳನ್ನ ದೊಡ್ಡ ಮಟ್ಟದಲ್ಲಿ ಓದಿಸ್ಬೇಕು, ನಾವು ಆಸ್ತಿ ಮೇಲೆ ಆಸ್ತಿ ಮಾಡಬೇಕು ಅನ್ನೋದೆಲ್ಲ ಒಂದು ಸುಳ್ಳು. ಯಾಕೆಂದರೆ ಪ್ರಕೃತಿ ಮುಂದೆ ಯಾವುದೂ ಇಲ್ಲ. ನಮಗೆ ಪ್ರಕೃತಿ ಗಾಳಿ, ನೀರು, ಬೆಳಕು ಎಲ್ಲ ಕೊಟ್ಟಿದೆ. ನಾವು ಪ್ರಕೃತಿಗೆ ಏನು ಕೊಟ್ಟಿದ್ದೀವಿ ಅಂತೇಳಿ ಈ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾರೆ. ಈ ಕಾದಂಬರಿಯನ್ನು ನಾವು ಸಿನಿಮಾ ಮಾಡ್ತಾ ಇದ್ದೀವಿ. ಈ ಸಿನಿಮಾಗೆ ಅದ್ಭುತವಾದಂಥ ಒಂದು ಪಾತ್ರನ ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವರು ಅಭಿನಯಿಸಿದ್ದಾರೆ. ಇದರಲ್ಲಿ ಒಂದು MLA ಪಾತ್ರನ ಅಭಿನಯಿಸಿದ್ದಾರೆ. ಈ ತಿಕ್ಲೂ ರಾಮ ಒಂದು ಕಾದಂಬರಿನ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀವಿ. ಆ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ, ವಿಶೇಷವಾದ ಪಾತ್ರ ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವರು ಅಭಿನಯಿಸಿದ್ದಾರೆ. ನಮ್ಮ ನಾಯಕ ನಟರಾದ ಡಾಕ್ಟರ್ ರಾಜ್ವೀರ್ ಅವರು ಇದರಲ್ಲಿ ಒಂದು ಅದ್ಭುತ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಇದಕ್ಕೆ ನಮ್ಮ ಶ್ರುತಿ GB ಅವರು ಒಂದು ಕೋ ಪ್ರೊಡ್ಯೂಸರ್ ಆಗಿ ನಮಗೆ ಸಾಥ್ ಕೊಟ್ಟಿದ್ದಾರೆ. ಈ ಕಾದಂಬರಿಗೆ ಆಶೀರ್ವಾದ ಮಾಡತಂಥ ನಮ್ಮ ದೊಡ್ಡರಂಗೇಗೌಡರು ಸರ್ಗೆ ನನ್ನ ಮನಸ್ಫೂರ್ತಿ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಭರತ್ ಸರ್ ಅವರು ಬಂದಿದ್ದಾರೆ. ಹಾಗೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಜಗದೀಶ್ ಅಣ್ಣವರು ಬಂದಿದ್ದಾರೆ. ಅವ್ರಿಗೂ ನನ್ನ ಆತ್ಮೀಯವಾದಂಥ ತುಂಬುರದ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಈ ಚಿತ್ರಕ್ಕೆ, ನನ್ನ ಪ್ರತಿಯೊಂದು ಸಿನಿಮಾಗೆ ನನಗೆ ಬೆನ್ನೆಲುಬಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಅಂತ ಹೇಳ್ಬೋದು, ವಿನು ಮನಸ್ಸು ಅವರು ಬಂದಿದ್ದಾರೆ. ಅವರು ನನ್ನ ಪ್ರತಿಯೊಂದು ಪ್ರಾಜೆಕ್ಟಿಗೆ ಒಂದು ಸಪೋರ್ಟ್ ಮಾಡಿಕೊಂಡು ನನ್ನ ಇಲ್ಲಿವರೆಗೂ ಅವರು ಸಿಂಪಲ್ ಆಗಿ ಅಲ್ಲಿ ಕೂತಿದ್ದಾರೆ. ಅವ್ರದ್ದು ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ನನ್ನ ಬೆಳವಣಿಗೆ ಕೂಡ ಅವರು ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೇಗೆ ಇರಲಿ ವಿನು ಸರ್ ನನ್ನ ಮೇಲೆ. ಹಾಗೆ ಹೆಚ್ಚಿನ ರೀತಿಯಲ್ಲಿ ತಿಕ್ಲೂ ರಾಮ ಕಾದಂಬರಿನ ಎಲ್ಲ ಬುಕ್ ಸ್ಟಾಲಲ್ಲೂ ಇನ್ನು ಸಿಗುತ್ತೆ. ದಯವಿಟ್ಟು ಎಲ್ಲರೂ ನೋಡಿ ನಮ್ಮ ಈ ಒಂದು ಕಾದಂಬರಿಗೆ ಆಶೀರ್ವಾದ ಮಾಡಿ. ಹಾಗೆ ಕಾದಂಬರಿ ಮುಖಾಂತರ ಮಾಡ್ತಾ ಇರೋ ಒಂದು ಸಿನಿಮಾಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇರಲಿ ಅಂತೇಳಿ ನಾನು ಮನಸಾರೆ ಬೆಳ್ಕೊತಾ ಇದ್ದೀನಿ. ಸರ್, ಇದು ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗುತ್ತೆ ಸರ್. ನಮ್ಮ ಗುರುಗಳು ಹೇಳ್ದಂಗೆ ಮೊದಲನೇ ಅವರು ಬಂದು ಆಟೋಗ್ರಾಫ್ ತಗೊಂಡ್ರು. ಇವತ್ತು ಥಿಯೇಟ್ರ್ ಹತ್ರ ಬಂದು ಎಲ್ಲರೂ ನಿಮ್ಮನ್ನು ಆಟೋಗ್ರಾಫ್ ತಗೋತಾರೆ. ಈ ಗುರು ಹಿರಿಯರ ಮುಂದೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಎಲ್ಲ ಕನಸು ನನಸಾಗಲಿ. ಇನ್ನು ಹೆಚ್ಚಿನ ಕಾದಂಬರಿಗಳು, ಈ ಥರ ಸಾಹಿತ್ಯಗಳು ನಿಮ್ಮ ಮುಖಾಂತರ ಆಚೆ ಬರಲಿ ಅಂತೇಳಿ ನಾನು ಎಲ್ಲ ಗುರು ಹಿರಿಯರ ಮುಖಾಂತರ ನಾನು ಮನಸಾರೆ ಬೇಡ್ಕೊತಾ ಇದ್ದೀನಿ. ಈ ಒಂದು ಕಾದಂಬರಿ ಮೇಲೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಈ ಕಾದಂಬರಿಗಾಗಲಿ ನಮ್ಮ ಸಿನಿಮಾಗಾಗಲಿ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ಶ್ರುತಿ GB ಅವರಿಗೂ ಕೂಡ ನನ್ನ ತುಂಬು ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಆಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿದ್ದಾರೆ. ಇದರ ಹಿನ್ನೆಲೆ ಒಂದು ಹೇಳ್ತೀನಿ. ಈಗ ಭಗವಂತ
ಒಂದು ವಿಗ್ರಹ ಮಾಡಿ ರಸ್ತೆಯಲ್ಲಿ ಒಂದು ಫುಟ್ಪಾತಲ್ಲಿ ದೇವ್ರನ್ನ ಒಂದು ವಿಗ್ರಹ ಮಾಡಿ ಇಟ್ಟಿರ್ತಾರೆ. ಹಲವಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಬರ್ತಾರೆ, ಕೈ ಮುಗಿದು ಉಂಡಿಗೆ 100, 500, 1000 ಎಲ್ಲ ಆಗ್ತಾ ಹೋಗ್ತಿರ್ತಾರೆ. ಆ ಭಗವಂತನಿಗೆ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲ ಅವನಿದ್ದಾನೆ, ಎಲ್ಲ ಗೊತ್ತು. ಆದರೆ ಇನ್ನೊಬ್ರಿಗೆ ಯಾರು ಹೆಂಗಿದ್ದಾರೆ ಅಂತ ತೋರಿಸ್ಬೇಕು. ಬಂದು ಅವನ್ನ ದೂರ ತಳ್ಳಿ ಉಂಡಿಗೆ 100 ಹಾಕಿ ಕೈ ಮುಗಿದು ಆಶೀರ್ವಾದ ತಗೊಂಡು ಭಗವಂತಂದು ಹೋಗ್ತಾ ಇರ್ತಾರೆ. ಆದರೆ ಒಂದು ಭಿಕ್ಷುಕಿ, ಒಂದು ಅಜ್ಜಿ, ಯಾರೋ ಹೋಗ್ತಾ ಇರೋನು ಒಬ್ಬ ಒಂದು ಬನ್ನು ಬ್ರೆಡ್ ಕೊಟ್ಬಿಡ್ತಾರೆ ಅವರು. ಆ ಒಂದು ಬೆಳಿಗ್ಗೆಯಿಂದ ಊಟ ಇರಲ್ಲ ಅಜ್ಜಿಗೆ, ಬಂದು ಆ ದೇವರಿಗೆ ಕೈ ಮುಗಿದು ತಿನ್ನಬೇಕು ಅಂದ್ಬಿಟ್ಟು ಬಂದು ಕೈ ಮುಗಿದು ಹಿಂಗೆ ಎದ್ದಳವಾಗ ಭಗವಂತನ ರೂಪದಲ್ಲಿದ್ದ ಭಿಕ್ಷುಕ, ಅಮ್ಮ ತಾಯಿ ನಾನು ಬೆಳಿಗ್ಗೆಯಿಂದ ಏನೂ ತಂದಿಲ್ಲ, ತಿನ್ನೋಕ್ಕಾಗಿಲ್ಲ, ಏನೂ ಸಿಕ್ಕಿಲ್ಲ, ದಯವಿಟ್ಟು ಏನಾದರೂ ಹೆಲ್ಪ್ ಮಾಡೋಂದಾಗ ತನಗೆ ಯಾರೋ ಕೊಟ್ಟಿದ್ದ ಬ್ರೆಡ್ಡನ್ನು ಆ ದೇವ್ರಿಗೆ ಕೊಡ್ತಾಳೆ. ಅವಳಿಗೆ ಗೊತ್ತಿರಲ್ಲ ದೇವರು ಅಂತ, ಭಿಕ್ಷುಕನಿಗೆ ಕೊಡ್ತಾಳೆ. ಅಂದರೆ ಅವಳಿಗೆ ಗೊತ್ತು ಹಸುವಿನ ಸಂಕಟ ಏನು ಅಂತ. ಆ ಭಗವಂತನಿಗೆ ಕೊಟ್ಟಾಗ ಅವಾಗ ಅವನು ರಿಯಲ್ ಆಗಿ ಪ್ರತ್ಯಕ್ಷ ಆಗಿ ಆ ಒಂದು ತಾಯಿಗೆ ಐಶ್ವರ್ಯ, ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡ್ತಾನೆ. ಅಂದರೆ ಭಗವಂತ ಭಿಕ್ಷುಕನಾಗಿ ನಿಂತ್ಕೊಂಡ ಅಂದಾಗ ಅವನ್ನ ಭಿಕ್ಷುಕ ಅಂತ ಕರೆದ್ರೆ ತಪ್ಪಾಗುತ್ತಾ? ಈಗ ನೀವೇ ಹೇಳಿ. ಈ ರೀತಿ ಒಂದು ಆ ಕಲ್ಪನೆ ಏನಾಗಿದೆ ತಿಕ್ಲುರಾಮ ಅಂತ ಅಂದ್ಬಿಟ್ಟು, ಒಬ್ಬ ಸಾಮಾನ್ಯ ಮನುಷ್ಯ ಎಷ್ಟೇ ಜನಕ್ಕೆ ಏನೋ ಒಂದು ಒಳ್ಳೆಯದನ್ನು ಹೇಳೋದಕ್ಕೆ ಹೋದರೆ, ಒಂದು ಮರ ಕಡಿಬೇಡ, ಮಳೆ ಹೊಡಿಬೇಡ ಅಂತ ಹೇಳೋಕ್ಕೆ ಹೋದರೆ ಯಾರೋ ಅವ್ನ ಮಾತು ಕೇಳಲ್ಲ. ಒಬ್ಬ ಹುಚ್ಚನಾಗಿ ತಿಕ್ಲನಾಗಿ ನಿಂತ್ಕೊಂಡು ಇದನ್ನು ಮಾಡಲೇಬೇಕಂತ ನಿಂತ್ಕೊಂಡಾಗ, ಕತ್ತಿ ಹಿಡ್ಕೊಂಡು ನಿಂತಾಗ ಎಲ್ಲರೂ ಅವ್ರ ಮಾತು ಕೇಳ್ತಾರೆ. ಆ ಒಂದು ರೀತಿಯಲ್ಲಿ ಒಂದು ರಾಮನ ಅವತಾರ ಇನ್ನೊಂದು ಈ ರೂಪದಲ್ಲಿ ಒಂದು ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಹೊರಟಾಗ ಈ ಹೆಸರು ಬದಲಾಯಿಸ್ಬೇಕಾ ಬೇಡವಾ? ನೀವೆಲ್ಲ ಮಾಧ್ಯಮ ಮಿತ್ರರು ನೀವು ಒಂದು ಹೇಳಿ, ಅದನ್ನು ಬದಲಾಯಿಸ್ಬೇಕಂದ್ರೆ ಅದನ್ನು ಮುಂದೆ ಯೋಚನೆ ಮಾಡಿ. ಇನ್ನೇನು ಹೆಸರಿಟ್ಟರು ಅದನ್ನು ನಾವು ಪ್ರತಿರೂಪ ಕೊಡೋಕ್ಕಾಗಲ್ಲ. ಭಗವಂತ ಭಿಕ್ಷುಕ ಆಗಿರ್ತಾನೆ, ಭಿಕ್ಷುಕ ಅಂದರೆ ಅವಮಾನ ಆಗುತ್ತೆ. ಈಗ ನೀವು ಹೇಳಿ, ಅವನು ಯಾಕೆ ಬಂದು ಭಿಕ್ಷುಕ ರೂಪದಲ್ಲಿ ನಿಂತ್ಕೊಂಡ ಭಗವಂತ? ಜನಕ್ಕೆ ಏನಾದರೂ ಒಂದು ತೋರಿಸ್ಬೇಕು ಅಂತ ಭಗವಂತನೇ ಇಷ್ಟಪಟ್ಟು ಭಿಕ್ಷುಕನಾಗಿ ಬಂದಾಗ ಅವನ್ನ ಭಿಕ್ಷುಕ ಅಂತ ಕರೆಯೋದು ತಪ್ಪೇನಿದೆ? ಅದು ಆ ರೀತಿಯಲ್ಲಿ ಒಂದು ಪರಿಸರದ ಬಗ್ಗೆ ಒಂದು ಕಾಳಜಿಯನ್ನು ತೋರಿಸ್ತಕ್ಕಂಥ ಒಬ್ಬ ವ್ಯಕ್ತಿನ ತಿಕ್ಲುರಾಮ ಅಂತ ಕರೆಯೋದ್ರಲ್ಲಿ ನಮ್ಮದು ತಪ್ಪೇನಿಲ್ಲ ಅನಿಸ್ತದೆ. ಅವನು ಒಬ್ಬ ಶ್ರೀರಾಮನಾಗಿ ಮುಂದೆ ಅವನು ಮಾರ್ಗದರ್ಶನ ಆಗ್ತಾನೆ. ಕರ್ನಾಟಕ ರತ್ನ ಅನ್ನೋ ಒಂದು ಪ್ರಶಸ್ತಿನೂ ಕೂಡ ಮುಖ್ಯಮಂತ್ರಿಗಳಿಂದ ತಗೊತಾನೆ. ಈ ರೀತಿ ಒಂದು ಅದ್ಭುತವಾದ ಒಂದು ಹೆಸರು ತಗೊಳ್ತಕ್ಕಂಥ ಅವನಿಗೆ ನಾವು ಇದನ್ನು ಬದಲಾಯಿಸೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಮುಂದೆ ನೀವೆಲ್ಲ ಮಾಧ್ಯಮ ಮಿತ್ರರು ಇದ್ರ ಬಗ್ಗೆ ಸರಿನಾ ತಪ್ಪ ಅಂತ ನೀವು ನಮಗೆ ತಿಳಿಸಿದರೆ ಅನುಕೂಲ ಆಗುತ್ತೆ. ಜನಗಳಿಂದ ಇದ್ರ ಬಗ್ಗೆ ಒಪಿನಿಯನ್ ತಗೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ ನಾವು. ಇದು ಹೆಸರು ತಪ್ಪ ಸರಿನಾ ಅಂತ ಒಂದು ಪಬ್ಲಿಕ್ ಆಗಿ ಜನಗಳಿಂದನೂ ಒಂದು ಮಾಹಿತಿ ತಗೊಳ್ತೀವಿ. ಫಿಲ್ಮ್ ಮಾಡಲೇಬೇಕು ಅಂತ ನಾನು ಅನ್ಕೊಂಡೆ. ನೀವೆಲ್ಲ ಒಂದ್ಸಲ ಕಾದಂಬರಿನ ಓದಿದ್ರೆ ಖಂಡಿತವಾಗ್ಲೂ ಮೂವಿ ನೋಡಲೇಬೇಕು ಅಂತ ನಿಮಗೂ ಅನ್ಸುತ್ತೆ. ದಯವಿಟ್ಟು ಒಂದ್ಸಲ ಎಲ್ಲರೂ ಬಂದು ಕಾದಂಬರಿ ತೊಗೊಂಡು ಓದಿ, ಮೂವಿನ ನೋಡಿ ಒಂದ್ಸಲ. ನಮ್ಮ ಟೀಮಿಗೂ ಒಂದು ಸಪೋರ್ಟ್ ಮಾಡಿ ದಯವಿಟ್ಟು. ಹೊಸದಾಗಿ ಅವ್ರು ಏನೋ ಬರೆದಿದ್ದಾರೆ, ಅವ್ರ ಫೀಲ್ಡೇ ಬೇರೆ. ಸಿವಿಲ್ ಇಂಜಿನಿಯರ್ ಆಗಿ ಒಂದು ಕಾದಂಬರಿಯನ್ನು ಬರೆಯೋದು ಬಾಯಲ್ಲಿ ಹೇಳೋಷ್ಟು ಸುಲಭ ಅಂತೂ ಅಲ್ಲ, ಎಲ್ಲರೂ ಬರೀಲಿಕ್ಕೂ ಆಗಲ್ಲ. ಅವರು ಬರೆದಿದ್ದಾರೆ, ಅದನ್ನು ಒಂದ್ಸಲ ದಯವಿಟ್ಟು ಎಲ್ಲರೂ ನೋಡಿ. ನೀವೆಲ್ಲರೂ ಇಷ್ಟಪಡ್ತೀರಿ ಅಂತ ನಮ್ಗೆ ಅನಿಸುತ್ತೆ. ಒಂದ್ಸಲ ನೋಡಿ ನಮಗೆಲ್ಲ ಸಪೋರ್ಟ್ ಮಾಡಿ, ಅಷ್ಟೇ ಹೇಳೋದು. ಥ್ಯಾಂಕ್ ಯು.